ದೇವರ ಬಗ್ಗೆ ಸ್ತೋತ್ರವಾಗಿರ್ತೀರಿ. ನಾನು ಈ ಸಾಯಂಕಾಲ ಜಾವದಲ್ಲಿ ನೀವೆಲ್ಲರನ್ನು ಒಂದು ಸ್ವಲ್ಪ ಉಪದೇಶ ಮಾಡುವ ಹಾಗಿದ್ದರು ವಾಕ್ಯ ಹೇಳುವಾಗ ದೇವರು ಸಹಾಯ ಮಾಡ್ತೀವಿ. ಅದ್ರ ಸ್ತೋತ್ರ ಹೇಳ್ತಾ ಎರಡನೇದಾಗಿ ಮತ್ತು ತಿರುಗಿ ಆನಂದ್ ಸರ್ ಅವರು ನನಗೆ ಒಳ್ಳೆಯ ಶ್ರಮ ಕೊಟ್ಟಿದಾಗ ಅವ್ರಿಗೆ ನಾನು ಥ್ಯಾಂಕ್ಸ್ ಹೇಳ್ತೇನೆ. ಮತ್ತು ಅದೇ ರೀತಿಯಾಗಿ ನಾನು ಒಟ್ಟು ಮಂದಿಯಾಗಿ ಆರಿಸ್ಕೊಂಡ ವೇದ ಭಾಗವು ಯಾವುದಂದರೆ ನಮ್ಮ ರಕ್ಷಕನಾದ ಯೇಸು ಸ್ವಾಮಿಯರು ಸತ್ತು ಹೊಣಪಟ್ಟು 3 ದಿವಸ ಗೆದ್ದಂಥ ಉಪದೇಶ ನಾನು ನಿಮ್ಮೆಲ್ಲರಿಗೂ ತಿಳಿಸ್ತಾ ಇದ್ದೆ. ತಿರುಗಿ ಉಪದೇಶ ಕೇಳ್ತಾ ಮುಂಚಿತವಾಗಿ ನೀವೆಲ್ಲರೂ ವಾಕ್ಯ ಕೇಳೋಕ್ಕೆ ಇಷ್ಟಪಡಬೇಕು ಮತ್ತು ಇಷ್ಟಪಡೋದಲ್ಲದೆ ಮತ್ತು ದಾಹ ಉಳ್ಳವರಾಗಿರಬೇಕು. ದೇವ್ರ ವಾಕ್ಯ ಕೇಳಬೇಕು. ದೇವ್ರ ವಾಕ್ಯ ಹೇಳ್ತದ ಆದಿಯಲ್ಲಿ ವಾಕ್ಯವಿತ್ತು, ಆ ವಾಕ್ಯವು ದೇವರ ಬಳಿಯಲ್ಲಿತ್ತು, ಆ ವಾಕ್ಯವು ದೇವರಾಗಿತ್ತು, ಆ ವಾಕ್ಯವೆಂಬನು ಆದಿಯಲ್ಲಿ ದೇವರ ಬಳಿಯಲ್ಲಿದ್ದ ಅದರ ಮೂಲಕವಾಗಿ ಸಮಸ್ತ ಉಂಟಾಯಿತು. ಉಂಟಾಗಿರುವ ವಸ್ತುಗಳಲ್ಲಿ ಆತನಿಲ್ಲದೆ ಒಂದಾದ್ರೂ ಉಂಟಾಗಲಿಲ್ಲ. ಆತನಲ್ಲಿ ಜೀವವಿತ್ತು, ಆ ಜೀವ ಮನುಷ್ಯರಿಗೆ ಬೆಳಕಾಯಿತು, ಆ ಬೆಳಕು ಪ್ರಕಾಶಿಸಿದ ಕತ್ತಲಗೋಸ್ಕರ ದೇವರು ಕಳಿಸುವ ಮನುಷ್ಯನು ಬಂದನು, ಅವನ ಹೆಸರು ಯೋಹನ ಸಾಕ್ಷಿಗಳಂತವಾಗಿ ಎಲ್ಲರೂ ನಮ್ಮಂತೆ ಅವನು ಆ ಬೆಳಕಿನ ವಿಷಯದಲ್ಲಿ ಸಾಕ್ಷಿ ಕೊಡೋದಕ್ಕೆ ಬಂದಾನು ಎಂಬುದಾಗಿ ದುರ್ವಾಕ್ಯ ಹೇಳ್ತದೆ. ತಿರುಗಿ ನಾವು ಸುವಾರ್ತೆಯನ್ನು ಕೇಳಬೇಕು. ಕೇಳಿ ದುರ್ವಾಕ್ಯ ಹೇಳ್ತದೆ, ಸುವಾರ್ತೆ ಕೇಳಂತೆ ಎಲ್ಲ ಮನುಷ್ಯ ರಕ್ಷಣೆ ಹೊಂದಬೇಕು, ಒಬ್ಬನಾದರೂ ನಾಶ ಆಗಬಾರದೆಂಬುದಾಗಿ ದುರ್ವಾಕ್ಯ ಹೇಳ್ತದೆ. ಇವರು ಸುವಾರ್ತೆ 3:16 ನೋಡ್ತೇವೆ. ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನು ತನ್ನ ಒಬ್ಬನೇ ಮರನ್ನು ಕೊಟ್ಟನು, ಆತನನ್ನು ಒಬ್ಬನಾದರೂ ನಾಶವಾಗದೆ ಅರುಣಿತ ಜೀವವನ್ನು ಕೊಡಬೇಕೆಂದು ಅವನು ಕೊಟ್ಟಾನು. ತಿರುಗಿ ಅದೇ ರೀತಿಯಾಗಿ ದೇವರು ನಮಗೆ ಪ್ರೀತಿ ಮತ್ತು ಮಮತೆ ಮಾಡಿದೆ. ಅದಕ್ಕಾಗಿ ನಾವು ದುರ್ವಾಕ್ಯ ಸುವಾರ್ತೆ ಸಾರಬೇಕು ಮತ್ತು ಕೇಳಬೇಕು. ದುರ್ವಾಕ್ಯ ಕೇಳಿ ದುರ್ವಾಕ್ಯ ಹೇಳ್ತದ, ಕೇಳಿದಂಥ ವಾಕ್ಯಕ್ಕೆ ನಂಬಬೇಕು. ನಾವು ದುರ್ವಾಕ್ಯ ಹೇಳ್ತಾ ಮಾರ್ಕಂಡ ಸುವಾರ್ತೆ ಅದರಲ್ಲಿ ಸುವಾರ್ತೆಯನ್ನು ಸಾರಿನಿ ನಂಬಿ ತೆಕ್ಸ್ತ ಮಾಡಿಸಿಕೊಳ್ಳೋ ರಕ್ಷಣೆ ಹೊಂದೋ ನಮ್ಮ ದೇವರ ದಂಡನ ಗುರಿ ಆಗ್ಬೋದು ಎಂಬುದಾಗಿ ದುರ್ವಾಕ್ಯ ಹೇಳ್ತಂತ. ಇಲ್ಲಿ ನಾವು ದೇವ್ರವಾಕ್ಯ ಕೇಳಿವ ತಿರುಗಿ ನಾವು ದೇವ್ರವಾಕ್ಯಕ್ಕೆ ನಂಬಬೇಕು. ಸುವಾರ್ತೆ ಸಾರಿನಂಥ ಆ ಸುವಾರ್ತೆಗೆ ನಾವು ನಂಬಬೇಕು. ನಂಬಿ ಏನು ಮಾಡಬೇಕಂದ್ರೆ ನಮ್ಮ ರಕ್ಷಕನಾದ ಸ್ವಾಮಿಯರು ತಂದೆ ಮತ್ತು ಮಗ ಪರಿಶುದ್ಧಾತ್ಮ ದೇವರು ಮೂರ್ತಿ ಒಬ್ಬಾತನೇ ದೇವರು ಆತನ ಹೆಸರು ನಾವು ದೀಕ್ಷೆ ತಗೊಂತಿರಿಗೆ ನಾವು ದೇವ್ರಿಗೆ ಸ್ತೋತ್ರವನ್ನು ಹೇಳಬೇಕು. ಅದಕ್ಕಾಗಿ ದೇವರು ನಮ್ಗೆ ಆರಿಸ್ಕೊಂಡಾರ. ತಿರುಗಿ ಆತ ನಮಗಾಗಿ ಎಲ್ಲ ತ್ಯಾಗ ಮಾಡಂತ ತಿರುಗಿ ನಮಗಾಗಿ ಆತ ತನ್ನ ಪ್ರಾಣ ಕೊಟ್ಟಾನ, ತನ್ನ ಜೀವ ಕೊಟ್ಟಾನ ತಂದ ನಾವು ಆದಿಕಾಂಡದಾಗ ನೋಡ್ತೇವೆ. ಆದಿಕಾಂಡ 2ನೇ ಅಧ್ಯಾಯ 6ನೇ ವಚನದಲ್ಲಿ ಆದರೂ ಭೂಮಿಯಿಂದ ಮಂಜು ಹಬ್ಬಿ ನೆಲ ತೋರಿಸ್ತಿತ್ತು. ಹೀಗಲು ಯೆಹೋವ ದೇವರು ನೆರೆದ ಮಣ್ಣಿನಿಂದ ರೂಪಿಸನು, ಮುಗಿಲಲ್ಲಿ ಜೀವ ಸಾಹಸ ನುಗ್ಗಿದನು. ಆಗ ಮನುಷ್ಯನು ಬದುಕು ಪ್ರಾಣಿಯಾದನು. ಮನುಷ್ಯನ ಆತ್ಮ ಯೆಹೋವನ ದೀಪವಾಗಿದೆ ಅಂತ ಶೋಧಿಸ್ತದೆ ಎಂಬುದಾಗಿ ದುರ್ವಾಕ್ಯ ಹೇಳ್ತದ. ಉರ್ದು ಭಾಷೆದಲ್ಲಿ ಹೇಳ್ತದೆ ದುರ್ವಾಕ್ಯ, इनके इंसान का रूह खुदावन का चिराग है, वो जिस्म के कोने कोने में दौड़ता है और चिराग जलाकर बर्तन के नीचे या तो चारपाई के नीचे नहीं रखते, उसे चिरागदान पर रखते ताकि घर में वालों को रोशनी मिले, उजाला मिले और उजाला में रहे। खुदावन साल मसीह का कलाम अपनाना चाहिए और खुदावन का कलाम को जो है ना तवज्जो देना चाहिए। सभी को आदाब और शालोम। जय क्रिस्ती।